ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಕಳೆದ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳ ಅಂತರದಿಂದ ಸೋತಿರ್ತಕ್ಕಂಥ ಆದಿನಾರಾಯಣರವರು ಮನೆಯಲ್ಲಿ ಕೂತ್ಕೊಂಡಿಲ್ಲ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಸೇವೆ ಈಗ ಗೆದ್ದು ಹೋಗಿರ್ತಕ್ಕಂಥ MLA ಯಾರು ಮಾಡಿಲ್ಲ. ಕಾರಣ ಐತಿಹಾಸಿಕವಾದಂತಹ ಯುವ ಜನರಿಗೆ ಉದ್ಯೋಗ ಕೊಡಬೇಕು ಅಂತ ಮೊನ್ನೆ ಒಂದು ಮೇಳ ಮಾಡಿದ್ರು ಇತ್ತೀಚೆಗೆ. ಆಮೇಲೆ ಈಗಾಗಲೇ ಗಟ್ಟು ಜಾತ್ರೆಯಲ್ಲಿ ಒಂದು ಮಹಿಳೆಯರಿಗೆ ಅರಿಶಿಣ ಕುಂಕುಮ ಕೊಡುವಂತ ಒಂದು ಕಾರ್ಯಕ್ರಮ, 3ನೇ ಕಾರ್ಯಕ್ರಮ ಇವತ್ತಿನ ದಿವಸ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಅನುಕೂಲ ಏನು ಕೊಟ್ಟಿದ್ದಾರೋ ಕಾಂಗ್ರೆಸ್ ಪಕ್ಷದ ಮೂಲಕ ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರತಿ ವರ್ಷ 50,000 ರೂಪಾಯಿ ಬರ್ತಾ ಇದೆ. ಚೆನ್ನಾಗಿ ನೀವು ಲೆಕ್ಕ ಹಾಕೊಳ್ಳಿ. ತಿಂಗಳಿಗೆ 2,000 ರೂಪಾಯಿ ಮಹಿಳಾ ಸಂಬಳ, ಆಮೇಲೆ ಆಹಾರ ಧಾನ್ಯಗಳು 5 ಗ್ಯಾರಂಟಿಗಳಿಂದ 50,000 ರೂಪಾಯಿ ಒಬ್ಬೊಬ್ಬರಿಗೆ ಜಾಸ್ತಿ ಬರ್ತಾ ಇದೆ ಆದಾಯ. ಈ ಆದಾಯ ಇಂಡಿಯಾ ದೇಶದಲ್ಲಿ ಎಲ್ಲೂ ಇಲ್ಲ, ಕರ್ನಾಟಕದಲ್ಲೇ ಪ್ರತಿಯೊಬ್ಬರ ಆದಾಯ ಜಾಸ್ತಿ ಆಗಿರೋದು. ದಯವಿಟ್ಟು ಇದನ್ನ ಚಪ್ಪಾಳೆ ತಟ್ಟಿ ಹೆಣ್ಮಕ್ಳೆಲ್ಲ. ನಿಮಗೆ ಇವತ್ತು ದಿವಸ ಯಾರಾದ್ರೂ ಅನುಕೂಲ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಬಿಟ್ರೆ ಯಾವ ಪಾರ್ಟಿನೂ ಮಾಡಿಲ್ಲ, ಯಾವ ಪಾರ್ಟಿ ಅನುಕೂಲ ಮಾಡೋದು ಇಲ್ಲ. ಸುಮ್ಮನೆ ಅವರು ಉಳುಕುಗಳು ಹೇಳೋದು, ತಪ್ಪುಗಳು ಹೇಳೋದು ಮಾಡ್ತಾರೆ. ಆದ್ರಿಂದ ದಯವಿಟ್ಟು ಇವತ್ತು ದಿವಸ ಏನು ಆದಿನಾರಾಯಣ ಅವರ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಹುಟ್ಟಿದ ಮನೆಯಿಂದ ಯಾವ ರೀತಿ ಕೊಡುಗೆಗಳನ್ನ ಕೊಡ್ತಾರೋ ಆ ರೀತಿ ಕೊಡ್ತಾ ಇದ್ದಾರೆ. ಅದನ್ನ ಸ್ವೀಕರಿಸ್ತಾ ಇದ್ದೀರಾ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಸದಾ ಇರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.